ನಮಸ್ಕಾರ. ನನಗೆ ಪ್ರತಿ ದಿವಸ HYT ತರಗತಿಗಳ ಕುರಿತು ಸಾಕಷ್ಟು ಮೆಸೇಜಸ್ ಬರ್ತಾ ಇರ್ತವೆ. ಜಾಯ್ನ್ ಆಗೋದು ಕುರಿತು, ಫೀಡ್ಬ್ಯಾಕ್ ಕುರಿತು ಸಾಕಷ್ಟು ಬರ್ತಿರ್ತವೆ. ಬಟ್ ಇವತ್ತು ಬಂದಂತಹ ಒಂದು ಮೆಸೇಜು ನನಗೆ ತುಂಬ ಇಷ್ಟ ಆಯಿತು. ಶಿವಕುಮಾರ್, ನರ್ಲಿ ಶಿವಕುಮಾರ್ ಅಂಥೇಳಿ ಮಾರ್ಚ್ 25ರಂದು ಅಂದರೆ ಇವತ್ತು ಏನು ಮಾಡಿರ್ತಾರೆ, ಮೆಸೇಜ್ ಕಳಿಸ್ತಾರೆ. ಹಾಯ್ ಸರ್, ಐ ಆಮ್ ಶಿವು. I am not HYT batch student, but I follow Telegram and YouTube. ಬಹಳಷ್ಟು ಜನ ನಾನ್ HYT ಸ್ಟೂಡೆಂಟ್ಸ್ ಸಹ ಮೆಸೇಜ್ ಮಾಡ್ತಿರ್ತಾರೆ, ಅವ್ರಿಗೂ ಸಹ ರಿಪ್ಲೈ ಮಾಡ್ತಾ ಇರ್ತೀನಿ. ಓಕೆ, ನಾನು ಸತತ 3 ವರ್ಷದಿಂದ ಪ್ರಯತ್ನ ಪಡುತ್ತಿದ್ದೇನೆ, ಆದರೆ ಯಾರೂ ಸಹ ನಿಮ್ಮ ಹಾಗೆ ಗೈಡ್ ಮಾಡಿಲ್ಲ. ಇಲ್ಲ, ಗೈಡ್ ಮಾಡಿರ್ತಾರೆ, ನನ್ನಂಥವ್ರು ಸಾಕಷ್ಟು ಜನ ಇರ್ತಾರೆ. ಐ ಆಲ್ವೇಸ್ ಬಿಲೀವ್ ಎವ್ರಿ ಒನ್ ಹ್ಯಾಸ್ ಎ ಸೇಮ್ ಪೊಟೆನ್ಷಿಯಲ್. ಓಕೆ, ಭಾಳಷ್ಟು ಜನ ಗೈಡ್ ಮಾಡಿರ್ತಾರೆ ಅಂತ ನಾನು ಭಾವಿಸ್ತೀನಿ. ನಮ್ಮ ಥರ ಭಾಳಷ್ಟು ಜನ ನನಗಿಂತ ಚೆನ್ನಾಗಿ ಗೈಡ್ ಮಾಡೋ ವ್ಯಕ್ತಿಗಳು ಇಲ್ಲಿ ಮಾರ್ಕೆಟಲ್ಲಿ ಇದ್ದಾರೆ ಅಂತ ನಾನು ಭಾವಿಸ್ತೀನಿ. ಆದರೆ ಈಗ ನನಗೆ ತುಂಬ ನಂಬಿಕೆ ಬಂದಿದೆ, ಇವರ ಎಕ್ಸಾಮ್ ಕ್ಲಿಯರ್ ಮಾಡ್ತೀನಿ ಅಂತೇಳಿ. ಗುಡ್, ವೆರಿ ಗುಡ್. ಇದು ನಿಮ್ಮ ಸ್ವಂತ ಪ್ರಯತ್ನ ಮತ್ತು ಪರಿಶ್ರಮದಿಂದ ಈ ನಂಬಿಕೆ ಬಂದಿದೆ ಅಂತ ನಾನು ಭಾವಿಸ್ತೀನಿ ಹೊರತು ಅದು ಕೇವಲ ನನ್ನ ಗೈಡೆನ್ಸಿಂದ ಬಂದಿದೆ ಅನ್ನುವ ಮಾತನ್ನು ನಾನು ಅಷ್ಟೊಂದು ಒಪ್ಪುವುದಿಲ್ಲ. ಏನಕ್ಕೆ ಅಂದರೆ, ನಾಳೆ ಯಾರೇ ನೀವು ಅಪಾಯಿಂಟ್ ಆದರೂ ಸಹ ಆ ಕ್ರೆಡಿಟು ನಿಮಗೆ, ನಿಮ್ಮ ಕುಟುಂಬಕ್ಕೆ, ನಿಮಗೆ ಹಣಕಾಸು, ತದನಂತರದಲ್ಲಿ ಭೌತಿಕ, ನಂತರದಲ್ಲಿ ಮಾನಸಿಕ ಬೆಂಬಲ ನೀಡಿದಂತಹ ವ್ಯಕ್ತಿಗಳಿಗೆ ಆ ಯಶಸ್ಸು ಹೋಗುತ್ತೆ ಹೊರತು ನಿಮಗೆ ಪೂರಕವಾಗಿ ಬಂದಂತಹ ನಮ್ಮ ಗೈಡ್ಗಳು ಅದು ಕೇವಲ 1% ಮಾತ್ರ ಅಂತ ನಾನು ಭಾವಿಸ್ತೀನಿ. ನೆಕ್ಸ್ಟು ಯಾರಾದರೂ ಅಪಾಯಿಂಟ್ ಆದರೂ ನಾನು HYTಯಿಂದನೇ ಅಪಾಯಿಂಟ್ ಆದೆ ಅಂತಂದರೆ ಅದು ತಪ್ಪಾಗುತ್ತೆ. ಏನಕ್ಕೆ ಅಂದರೆ, ನಿಮ್ಮ ಪ್ರಯತ್ನ ಇದೆ, ನೀವು ಫಸ್ಟು ಅದಕ್ಕೆ ಓನರ್ ಆಫ್ ದಿ ಸಕ್ಸಸ್. ಪೀಪಲ್ ಲೈಕ್ ಅಸ್, ಟ್ಯೂಟರ್ಸ್, ಕೋಚಿಂಗ್ ಇನ್ಸ್ಟಿಟ್ಯೂಷನ್ಸ್, ಟೀಚರ್ಸ್, ಗೈಡ್, ಮೆಂಟರ್, ವಿ ಕಮ್ಸ್ ಸೆಕೆಂಡ್. ದಿಸ್ ಈಸ್ ವಾಟ್ ಐ ಆಲ್ವೇಸ್ ಬಿಲೀವ್. ನಾನು ಸಹ UPSC ಕ್ಲಿಯರ್ ಮಾಡಿದ್ದು ನನ್ನ ಸ್ವಂತ ಪ್ರಯತ್ನದಿಂದ ಹೊರತು ಬೇರೆ ಯಾವುದೋ ಇನ್ಸ್ಟಿಟ್ಯೂಷನ್ಗಳಿಂದ ಅಲ್ಲ. ಇದ್ದರೂ ಅವರ ಪ್ರಯತ್ನ 1-5% ಇರುತ್ತೆ. ಫೈನ್, ಈ ಥರ ಮೆಸೇಜಸ್ ಡೈಲಿ ಬರ್ತಾ ಇರುತ್ತೆ ನನಗೆ. ವಿ ಡೂ ರೆಸ್ಪಾಂಡ್ ದೆಮ್. ಓಕೆ, ಬಟ್ ನನಗೆ ಶಿವಕುಮಾರ್ ಅವರ ಮೆಸೇಜು ಬಂದಿದ್ದಲ್ಲ, ಕೆಳಗಡೆ ನೋಡಿ ಇವರ ಹೋಮ್ವರ್ಕನ್ನು ಮಾಡಿ ಕಳಿಸಿದ್ದಾರೆ. ಇದು ನನಗೆ ಭಾಳ ಇಷ್ಟ ಆಗಿದ್ದು. ಆದ್ದರಿಂದ ಶಿವು ಅಂತಹ ವಿದ್ಯಾರ್ಥಿಗಳನ್ನು ನಾನು ಏಕಲವ್ಯ ಅಂತ ಕರಿತೀನಿ. ನಾನು ಇಲ್ಲಿ ದ್ರೋಣಾಚಾರ್ಯ, ಅವರು ಏಕಲವ್ಯ. ದ್ರೋಣಾಚಾರ್ಯರು ಏಕಲವ್ಯನ ಹೆಬ್ಬೆರಳನ್ನು ಕೇಳ್ತಾರೆ. ನಾನು ಸಹ ನಿಮ್ಮನ್ನು ಒಂದು ಕೇಳ್ತಾ ಇದ್ದೀನಿ. ಏನು ಅಂದರೆ, ನಿಮ್ಮ ಹೆಸರು ಸೆಲೆಕ್ಷನ್ ಲೀಸ್ಟಲ್ಲಿ ಇರಬೇಕು ಅನ್ನುವ ಒಂದು ಸ್ವಾರ್ಥ ನನ್ನಲ್ಲಿದೆ. ಅದು ಸ್ವಾರ್ಥ, ನಿಮ್ಮ ಸ್ವಾರ್ಥ ಅಲ್ಲ. ಹೌದು, ನಿಮ್ಮ ಹೆಸರುಗಳು ಫೈನಲಿಸ್ಟಲ್ಲಿರೋದು, ಅದನ್ನು ನಾನು ಬಯಸ್ತೀನಿ. ಅದನ್ನು ಬಿಟ್ಟು ಬೇರೇನೂ ಇಲ್ಲ. ಶಿವು ಅವರು ನನ್ನ HYT ಸ್ಟೂಡೆಂಟ್ ಅಲ್ಲದಿದ್ದರೂ ಕೂಡ ಹೋಮ್ವರ್ಕನ್ನು ಮಾಡಿ ನಾನು ಕೊಟ್ಟಂತಹ ಇನ್ಪುಟ್ಸ್ಗಳ ಆಧಾರದ ಮೇಲೆ ಹೋಮ್ವರ್ಕ್ ಮಾಡಿದಲ್ಲ, ಐ ರಿಯಲಿ ಅಪ್ರಿಷಿಯೇಟ್. ಓಕೆ, ಇದು ಈ ಒಂದು ಬದ್ಧತೆ, ತನ್ಮಯತೆ, ಇನ್ವಾಲ್ವ್ಮೆಂಟ್, ಕಾನ್ಸಂಟ್ರೇಷನ್, ಕಮಿಟ್ಮೆಂಟ್, ಪರ್ಸಿವರೆನ್ಸ್ ಇದು ಎಕ್ಸಾಮ್ಸಿಗೆ ಅತ್ಯಂತ ಅವಶ್ಯಕತೆ. ಈಗ ಈ ವಿದ್ಯಾರ್ಥಿ ಬರೆದಂತಹ ಹೋಮ್ವರ್ಕನ್ನು ಡಿಸ್ಕಸ್ ಮಾಡೋಣ. ಇದರ ಜೊತೆಗೆ ಅನುಪಮಾ ಜಾಧವ್ ಅಂತ ನಮ್ಮ HYT ವಿದ್ಯಾರ್ಥಿನಿ ಬರೆದಂತಹ ಹೋಮ್ವರ್ಕ್ ಆ್ಯಂಡ್ ಮ್ಯಾಪ್ ವರ್ಕು, 9ನೇ ಬ್ಯಾಚಿನ ವಿದ್ಯಾರ್ಥಿನಿ. ಇಂಡಿಯನ್ ಜಿಯೋಗ್ರಫಿಯಿಂದ ನಾವು ಸ್ಟಾರ್ಟ್ ಮಾಡಿದ್ವಿ, ಈಗ ಮುಗಿಯೋಕ್ಕೆ ಬಂದಿದೆ. ಈಗ ನಾವು ಎಕಾನಮಿಕ್ ಜಿಯೋಗ್ರಫಿ, ಹ್ಯೂಮನ್ ಜಿಯೋಗ್ರಫಿ ಆ್ಯಂಡ್ ಕರ್ನಾಟಕ ಜಿಯೋಗ್ರಫಿ ಅಂತ ಹೊಸ ಸಬ್ಜೆಕ್ಟನ್ನು ಸ್ಟಾರ್ಟ್ ಮಾಡ್ತಾಯಿದ್ವಿ. ಹ್ಯೂಮನ್ ಜಿಯೋಗ್ರಫಿ, ಎಕಾನಮಿಕ್ ಜಿಯೋಗ್ರಫಿ ಅಂತ ಸಬ್ಜೆಕ್ಟ್ಸ್ ಇದ್ದಾವೆ, ಅಲ್ಲಿಂದ ಕ್ವಶನ್ಸು ಬರುತ್ತೆ. ನೀವು ಬರೀ ಕನ್ವೆನ್ಷನಲ್ ಆಗಿ ಫಿಸಿಕಲ್ ಜಿಯೋಗ್ರಫಿ, ಇಂಡಿಯನ್ ಜಿಯೋಗ್ರಫಿ ಓದಿದ್ರೆ ಮಾತ್ರ ಎಕ್ಸಾಮ್ಸ್ ಕ್ಲಿಯರ್ ಆಗಲ್ಲ. ಓಕೆ, ಈಗ ನಾವು 10ನೇ ಬ್ಯಾಚನ್ನು ಆರಂಭ ಮಾಡ್ತಾಯಿದ್ದೀವಿ. ಓಕೆ, ಬನ್ನಿ
ಸೊ ಇವರು ನಿನ್ನೆ ಹೋಮ್ವರ್ಕ್ ಮಾಡಿದ್ದಾರೆ, ಇವತ್ತು ಕಳಿಸಿದ್ದಾರೆ. LPG, ಈಗ ತುಂಬ LPG ನ್ಯೂಸ್ ಇದೆ. ನೀವು ನ್ಯೂಸ್ ಪೇಪರ್ನ LPG ಓದ್ತಾ ಇದ್ದಾರೆ, ಆದರೆ ಶಿವ್ ಅವರು ಎಕ್ಸಾಮ್ನ LPG ಓದ್ತಾ ಇದ್ದಾರೆ. ದಿಸ್ ಈಸ್ ದಿ ಡಿಫ್ರೆನ್ಸ್ ಬಿಟ್ವೀನ್ ದಿ ಪರ್ಸನ್ ಹೂ ಇಸ್ ಗೋಯಿಂಗ್ ಟು ಕ್ಲಿಯರ್ ದಿ ಎಕ್ಸಾಮ್, ಪರ್ಸನ್ ಹೂ ಇಸ್ ನಾಟ್ ಗೋಯಿಂಗ್ ಟು ಕ್ಲಿಯರ್ ದಿ ಎಕ್ಸಾಮ್. ನೀವು ಡೈಲಿ ನ್ಯೂಸ್ ಪೇಪರ್ ಓದ್ಕೊತಿದ್ರೆ ನಿಮಗೆ ಪ್ರಜಾವಾಣಿ ಪತ್ರಿಕೆಯಲ್ಲಿ ವರದಿಗಾರರ ಸ್ಥಾನ ಸಿಗುತ್ತೆ ಹೊರತು ಸರ್ಕಾರಿ ಅಧಿಕಾರಿ ಆಗುವ ಸ್ಥಾನಮಾನ ನಿಮಗೆ ಸಿಗಲ್ಲ. LPG SSC 2019 GDL ಕೇಳಿದರೆ, ಇಟ್ ಈಸ್ ಎ ಮಿಕ್ಸ್ಚರ್ ಆಫ್ ಪ್ರೋಪೇನ್ ಆ್ಯಂಡ್ ಬ್ಯೂಟೇನ್. ಇಟ್ ಈಸ್ ಕಂಪ್ಲೀಟ್ಲಿ ಕಲರ್ಲೆಸ್ ಆ್ಯಂಡ್ ಓಡರ್ಲೆಸ್, ಅಂದರೆ ಇದು ಬಣ್ಣರಹಿತ ಮತ್ತು ವಾಸನೆ ರಹಿತ. ಓಕೆ, ಈಥೈಲ್ ಮರ್ಕಂಪ್ಟೇನ್ ಅಂತ ಯೂಸ್ ಮಾಡ್ತಾರೆ, ಬಿಕಾಸ್ ಆ ಲೀಕೇಜ್ ಗೊತ್ತಾಗ್ಲೇಬೇಕಂತೇಳಿ. ತದನಂತರದಲ್ಲಿ ರಾಜಸ್ಥಾನ ಪಬ್ಲಿಕ್ ಸರ್ವಿಸ್ ಕಮಿಷನ್ 2018. ಸೊ ಕ್ವಶನ್ ಪೇಪರ್ನ ಹೇಗೆ ಹುಡುಕಬೇಕು ಅಂತೇಳಿ ಯೂಟ್ಯೂಬಲ್ಲೂ ಹಾಕಿದ್ದೀನಿ, ಮತ್ತು ಪ್ರತಿ ಬ್ಯಾಚು ಸ್ಟಾರ್ಟ್ ಆದಾಗ ಮೊದಲ ಒಂದು 4 ಕ್ಲಾಸು ಕ್ವಶನ್ ಪೇಪರ್ ಹೇಗೆ ಹುಡುಕಬೇಕು ಅನ್ನೋದನ್ನು ತುಂಬ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಪದೇ ಹೇಳ್ತಾ ಇರ್ತೀನಿ. ಹೋಮ್ವರ್ಕನ್ನು ನಾನು ಗ್ರೂಪಲ್ಲಿ ಶೇರ್ ಮಾಡ್ತಾ ಇರ್ತೀನಿ. ಓಕೆ, ಪ್ರತಿ ದಿವಸ ನಮ್ಮ ಗ್ರೂಪಲ್ಲಿ ಶೇರ್ ಮಾಡ್ತಾ ಇರ್ತೀನಿ. ಸೊ ಡಿಫ್ರೆನ್ಸ್ ಬಿಟ್ವೀನ್ LPG ಆ್ಯಂಡ್ CNG, ಇದು ಕ್ವಶನ್ಸ್ ಬಂದಿದೆ. ಸೊ ಡಿಫ್ರೆನ್ಸ್ ಬಿಟ್ವೀನ್ LPG ಆ್ಯಂಡ್ CNG ಹಿಂದೂ ಪೇಪರಲ್ಲಿ ಕೊಡಲ್ಲ, ಪ್ರಜಾವಾಣಿ ಪೇಪರಲ್ಲಿ ಕೊಡಲ್ಲ, ಬಟ್ PYQಸಲ್ಲಿ ಕೊಟ್ಟಿದೆ. CNG is mainly methane, while LPG is a mixture of propane and butane. CNG is a lower energy content than LPG. Okay, CNG is lighter than air, while LPG is heavier than air. ನೋಡು, ಇಷ್ಟು ಸ್ಪಷ್ಟವಾಗಿ ಇನ್ಫಾರ್ಮೇಷನ್ ಬರೆದಿದ್ದಾರೆ ಅಂತಂದರೆ, ಸೊ ಈ ಥರ ಸ್ಟೂಡೆಂಟ್ಸ್ ಇದ್ದರೆ ಡೆಫಿನೆಟ್ಲಿ ಎಕ್ಸಾಮ್ಸು ಕ್ಲಿಯರ್ ಆಗುತ್ತೆ. ಶಿವ ಅವ್ರದ್ದು ಯಾವ ಊರು, ಏನು ಮಾಡ್ತಾಯಿದ್ದಾನೆ, ಏನು ಮಾಹಿತಿ ನನಗೆ ಗೊತ್ತಿಲ್ಲ. ನನಗೆ HYT ಆ್ಯಂಡ್ ಹೋಮ್ವರ್ಕ್ ಬಿಟ್ಟರೆ ಬೇರೆ ಏನು ನಿಮ್ಮನ್ನು ಕೇಳಲ್ಲ. ನಿಮ್ಮ ಊರು ಯಾವುದು, ಜಾತಿ ಯಾವುದು, ಏನಿಲ್ಲ. ನಮ್ಮದು ಆರ್ಟಿಕಲ್ 14, ರೈಟ್ ಟು ಈಕ್ವಾಲಿಟಿ. ಆ್ಯಂಡ್ ವಿ ಗಿವ್ ಸ್ಪೆಷಲ್ ಪ್ರಿಫರೆನ್ಸ್ ಫಾರ್ ದೋಸ್ ಸ್ಟೂಡೆಂಟ್ಸ್ ಹೂ ಡು ಹೋಮ್ವರ್ಕ್ ಕನ್ಸಿಸ್ಟೆಂಟ್ಲಿ. ಓಕೆ, ಸೊ PYQ ಬರೆದಿದ್ದಾರೆ. ನೆಕ್ಸ್ಟು NDA 2016. NDA ಎಕ್ಸಾಮ್ ಕಂಡಕ್ಟ್ ಮಾಡೋದು ಯಾರು? UPSC. ದಿ LPG ಕುಕಿಂಗ್ ಗ್ಯಾಸ್ ಕಂಟೈನ್ಸ್ propane and butane as constant. A sulfur containing compound is added in LPG because it facilitates easy detection of leakage of the gas. ಸೇಮ್ ಥಿಂಗ್ ರಿಪೀಟ್ ಆಗಿರ್ತಕ್ಕಂಥದ್ದನ್ನು ನೋಡ್ಬೋದು. 2013. ಸೊ ನಮಗೆ RPSC ರಾಜಸ್ಥಾನ್ ಪಬ್ಲಿಕ್ ಸರ್ವಿಸ್ ಕಮಿಷನಲ್ಲಿ ಬಂದಿದೆ. ಕ್ವಶನ್ಸ್ ಬರೋದು ನಿಮ್ಮ ಪುಸ್ತಕದಿಂದ ನೋಡಿ ಅಲ್ಲ, ಬದಲಿಗೆ ಕ್ವಶನ್ ಪೇಪರಿಂದನೇ ಕ್ವಶನ್ ಪೇಪರ್ ಬರುತ್ತೆ. ಕ್ವಶನ್ ಪೇಪರ್ ಓದೋದ್ರಿಂದ ಡೈಮೆನ್ಷನ್ಸ್, ವಿವಿಧ ಆಯಾಮಗಳು ಗೊತ್ತಾಗುತ್ತೆ ಅನ್ನೋದನ್ನು ನಾನು ಹೇಳ್ತಾ ಇದ್ದೀನಿ. ಅಡಿಷನಲ್ ಇನ್ಫಾರ್ಮೇಷನ್ನ ಬರೆದಿದ್ದಾರೆ. ನೆಕ್ಸ್ಟು CNG ಬಗ್ಗೆ, ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್. UPSC 2019 ಬಂದಿದೆ. UPSCಲಿ ಬಂದಿದೆ ಅಂದರೆ ಇದು ಒರಿಜಿನಲ್ ಗ್ಯಾಂಗ್ಸ್ಟರ್. UPSCಲಿ ಬಂದಿದ್ದ ಟಾಪಿಕ್ಸನ್ನು ನೀವು ಓದಿಲ್ಲ ಅಂತಂದರೆ ನೀವು ಪ್ರಿಪೇರ್ ಆಗ್ತಾಯಿಲ್ಲ ಅಂತ ಅರ್ಥ. ನೀವು ಸಿಂಪ್ಲಿ ಟೈಮ್ ಪಾಸ್ ಪ್ರಿಪ್ರೇಷನ್ ಮಾಡ್ತಾ ಇದ್ದೀರಾ. ಓಕೆ, ಸೊ ನಮಗೆ ಹೈಡ್ರೋಜನ್ CNG. ಓಕೆ, ಸೊ ಅದು ಇದೆ. HCNG ಆ್ಯಸ್ ಎ ಫ್ಯೂಯಲ್ ರೆಡ್ಯೂಸಸ್ ಕಾರ್ಬನ್ ಡೈಆಕ್ಸೈಡ್ ಹೈಡ್ರೋಕಾರ್ಬನ್ ಎಮಿಷನ್. ಓಕೆ, HCNG which may be used as a fuel of internal combustion energy. Okay, it is cleaner source of fuel, more powerful and offers more mileage than CNG. ಸೊ ಹೈಡ್ರೋಜನ್ ಎನ್ರಿಚ್ಡ್ CNG ಅಂತಹ ಒಂದು ಟಾಪಿಕ್ ಇದೆ. ಆ ಟಾಪಿಕ್ಕು ಪ್ರತಿ ಬಾರಿ ಎಕ್ಸಾಮ್ಸಿಗೆ ಬರುತ್ತೆ ಅನ್ನೋದನ್ನು 2019 UPSCಲಿ ಕೇಳಿದ್ದಾರೆ. ಅಂದರೆ ನೀವು KPSC, KA ಮತ್ತು UPSCಲಿ ಬರುತ್ತೆ. ನೀವು ಅಂದ್ಕೊಂಡಿದ್ದೀರಾ ನಾನು ಸ್ಟೇಟ್ ಎಕ್ಸಾಮ್ಸ್ಗೆ ಓದ್ತಾ ಇದ್ದೀನಿ, UPSC ನೋಡೋ ಅವಶ್ಯಕತೆ ಇಲ್ಲ ಅಂದರೆ ದಟ್ ಈಸ್ ಎ ರಾಂಗ್ ಪರ್ಸೆಪ್ಷನ್. ನಿಮ್ಮ ಗ್ರಹಿಕೆ ತುಂಬ ತಪ್ಪಾಗಿದೆ. ಓಕೆ ಸರ್, CNGs ಬಗ್ಗೆ ಓದೋಂಥ ಹಿಂಟ್ ಕೊಟ್ಟವ್ರು ಯಾರು? ಶಾಂತಪ್ಪ ಸರ್ ಅಲ್ಲ, UPSC ಅವ್ರು ಕೊಟ್ಟಿದ್ದಾರೆ, ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಸ್ ಕೊಟ್ಟಿದ್ದಾರೆ. ಅವ್ರು ಕೊಡ್ತಕ್ಕಂಥ ಹಿಂಟನ್ನು ಅರ್ಥ ಮಾಡ್ಕೋಬೇಕು, ಓದಬೇಕು. ಓಕೆ, ಪುಸ್ತಕ ಆಧಾರ ಬುಕ್ಸ್ ಓದಬೇಕಾ ಬೇಡ ಸರ್? ಓದಬೇಕು.
ಎನ್ ಸಿ ಎಲ್ ಟಿ ಓದಬೇಕಾ, 1 ರೌಂಡು ಮ್ಯಾಕ್ಸಿಮಮ್ 2 ರೌಂಡು. ನೀನು ಬರೀ ಎನ್ ಸಿ ಎಲ್ ಟಿಯಲ್ಲೇ ಇದ್ದರೆ ನೀನು ಎನ್ ಸಿ ಎಲ್ ಟಿಯಲ್ಲೇ ಕೊಳೆತು ನಿರ್ಣಾಮ ಆಗಿಬಿಡ್ತೀಯ. ಮುಂದೇನು ಒಂದು ಪೈಸೆನೂ ಸಹ ನೀನು ಉಪಯೋಗ ಇಲ್ದಂಗೆ ಆಗಿಬಿಡ್ತೀಯ. ಓಕೆ, ಸೊ ನೆಕ್ಸ್ಟು LNG ಲಿಕ್ವಿಫೈಡ್ ನ್ಯಾಚುರಲ್ ಗ್ಯಾಸ್ ಬಗ್ಗೆ ಬರೆದಾರೆ. ಸೊ ಇದರಲ್ಲೂ ಸಹ ಸಾಕಷ್ಟು ಪ್ರಶ್ನೆಗಳಿರ್ತಕ್ಕಂಥದ್ದನ್ನು ನೋಡ್ಬೋದು. CAPF 2024. ಓಕೆ, ನೆಕ್ಸ್ಟು UPSC 2013. ಮೈಕಾ ಅಬ್ರಕ ಎಕ್ಸಾಮ್ಸ್ಗೆ ಭಾಳ ಇಂಪಾರ್ಟೆಂಟು. ಮೈಕಾ ಕುರಿತು ಸಾಕಷ್ಟು ಪ್ರಶ್ನೆಗಳು ಬಂದಿರತಕ್ಕಂಥದ್ದನ್ನು ನಾನು ನೋಡಿದ್ದೀನಿ. ಓಕೆ, ನ್ಯಾಚುರಲಿ ಅಕರಿಂಗ್ ನಾನ್ ಮೆಟಾಲಿಕ್ ಮಿನರಲ್ ದಟ್ ಈಸ್ ಬೇಸ್ಡ್ ಆನ್ ಕಲೆಕ್ಷನ್ ಆಫ್ ಸಿಲಿಕೇಟ್ಸ್. ಮೈಕಾ ಇಸ್ ಎ ವೆರಿ ಗುಡ್ ಇನ್ಸುಲೇಟರ್. ಮೈಕಾ ಬಗ್ಗೆ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಬರೆದಿದ್ದಾರೆ. ಸೊ ಮೈಕಾ ಬೇರಿಂಗ್ ಇಗ್ನಿಷಿಯಸ್ ರಾಕ್ಸ್ ಅಕ್ಕರ್ಸ್ ಆಂಧ್ರ ಪ್ರದೇಶ್ 41%. ಸೊ ಇದು ನಮಗೆ HYT ಹೈ ಯೀಲ್ಡಿಂಗ್ ಟಾಪಿಕ್ಕು. ಸರ್, ನಿಮಗೆ ಪುಸ್ತಕ ಓದಬೇಕಾದ್ರೆ ಮೈಕಾ ಬಗ್ಗೆ ಫೋಕಸ್ ಮಾಡೋಕ್ಕೆ ಆಗಲ್ಲ. ಏನಕ್ಕೆ ಅಂದರೆ ಯು ಆರ್ ನಾಟ್ ಅವೇರ್. ಎಸ್, ಇಟ್ ಈಸ್ ಗೋಯಿಂಗ್ ಟು ಕಮ್ ಇನ್ ಟು ಎಕ್ಸಾಮಿನೇಷನ್. ಸೊ ಮೈಕಾ ಬಗ್ಗೆ ಕನಿಷ್ಠ 5 ಪ್ರಶ್ನೆಗಳನ್ನು ನಾನು ನಿಮಗೆ PYQಸಿಂದ, ಸ್ಪೆಷಲಿ SSC, CAPF, CDS, NDA, ಸಿವಿಲ್ ಸರ್ವಿಸ್ ಎಕ್ಸಾಮ್ಸಿಂದ ಕ್ವಶನ್ಸ್ ಎತ್ಕೊಂಡು ಬರ್ತೀನಿ. ಸರ್, ಎಲ್ಲ ಖನಿಜಗಳನ್ನು ಓದೋಕ್ಕಾಗಲ್ಲ. ಏನಕ್ಕೆ ಅಂತಂದರೆ ಇವರೇ ಹ್ಯೂಮನ್ ಬೀಯಿಂಗ್. ಕೋಲ್ ಓದಬೇಕಾಗುತ್ತೆ. ಓಕೆ, ಎಸ್, ಇದು ಶಿವು ಅವರ ಹೋಮ್ವರ್ಕು. ಇದೇ ರೀತಿಯಾಗಿ ಐ ಆಮ್ ಎಕ್ಸ್ಪೆಕ್ಟಿಂಗ್ ಅದರ್ ಸ್ಟೂಡೆಂಟ್ಸ್ ಆಲ್ಸೋ ಡೂ ಹೋಮ್ವರ್ಕ್. ಸೊ ನೀವು ಒಂದು ಐಡಿಯಾವನ್ನು ಬೆಳೆಸ್ಕೊಳ್ಳಿ. ಓಕೆ, ಬರೀ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಮ್ಯಾಗ್ಝೀನು, ಕರೆಂಟ್ ಅಫೇರ್ಸು, ಪ್ರಜಾವಾಣಿ, ಯೂಟ್ಯೂಬ್ ಅನ್ಕೊಂತಿದ್ರೆ ಕೆಲಸ ಆಗಲ್ಲ. ಓಕೆ, ಎಸ್, ಈಗ ನಮ್ಮ HYT ವಿದ್ಯಾರ್ಥಿನಿ ಅನುಪಮಾ ಜಾಧವ್ ಅವರ ಹೋಮ್ವರ್ಕನ್ನು ನಾವು ಡಿಸ್ಕಸ್ ಮಾಡೋಣ ಬನ್ನಿ. ಎಸ್, ಇದು ಇಂಡಿಯನ್ ಜಿಯೋಗ್ರಫಿ ಪಾಠ ಮಾಡಬೇಕಾದ್ರೆ ಗಂಗಾ ನದಿ HYT ಅಂತೇಳಿದ್ದೆ. ಬಟ್ ಜನರಲ್ಲಾಗಿ ಗಂಗಾ ನದಿನ ಓದ್ಕೊಂಡು ಹೋದರೆ ನೀವು ಗಂಗಾ ನದಿಯಲ್ಲಿ ಕೊಚ್ಚಿ ಹೋಗ್ಬಿಡ್ತೀರ. ಬಟ್ ಎಕ್ಸಾಮ್ ಆ್ಯಂಗಲಿಂದ ಓದಬೇಕಾಗುತ್ತೆ. ನೋಡಿ, ಈ ಅನುಪಮಾ ಜಾಧವ್ ಅವರ ಹೋಮ್ವರ್ಕು ಎಷ್ಟು ಚೆನ್ನಾಗಿದೆ, ಎಷ್ಟು ತನ್ಮಯತೆಯಿಂದ ಇದನ್ನು ಬಿಡಿಸಿದ್ದಾರೆ ಅನ್ನೋದನ್ನು ಅವರ ಹೋಮ್ವರ್ಕಲ್ಲಿ ಗೊತ್ತಾಗುತ್ತೆ. ಇದನ್ನೇ ನಾನು ಶಿಸ್ತು ಅಂತ ಹೇಳ್ತೀನಿ. ಸೊ ಯಾರಿಗೆ ಓದುವ ವಿಚಾರದಲ್ಲಿ ಶಿಸ್ತು ಇರುತ್ತೋ ಅವರು ಎಕ್ಸಾಮ್ಸನ್ನು ಈಸಿಯಾಗಿ ಕ್ಲಿಯರ್ ಮಾಡ್ತಾರೆ. ಇಲ್ಲಿ ನೋಡಿ, ಗಂಗಾ ನದಿಯನ್ನು ಬಿಡಿಸಿದ್ದಾರೆ. ಓಕೆ, ಮೋಸ್ಟ್ ಇಂಪಾರ್ಟೆಂಟು ಜೇಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್, ರಾಮಗಂಗಾ ನದಿ. ಜಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕಲ್ಲಿ ರಾಮಗಂಗಾ ನದಿ ಹೋಗ್ತಾ ಇದೆ ಅಂತ ಇವರು ಮೆನ್ಷನ್ ಮಾಡಿದ್ದಾರೆ. ಸರ್, ಇದನ್ನು ನೆನಪಿಡುವಂತಹ ಕ್ರಮ, ನೀವೇನಾದರೂ ಜಿಯೋಗ್ರಫಿನ ಬರೀ ಪುಸ್ತಕದಿಂದ ನೆನಪಿಡ್ತೀನಿ ಅಂತಂದರೆ ನೀವು ಸರಿಯಾದ ದಿಕ್ಕಿನಲ್ಲಿ ಇಲ್ಲ. ಟೈಮ್ ಪಾಸ್ ಪ್ರಿಪ್ರೇಷನ್, ಲೈಬ್ರರಿ ಪ್ರಿಪ್ರೇಷನ್ ಮಾಡ್ತಾಯಿದ್ರೆ ಹೊರತು ಎಕ್ಸಾಮ್ಸಿಗೆ ಬೇಕಾದಂತಹ ಒಂದು ಪ್ರಿಪ್ರೇಷನ್ನ ಮಾಡ್ತಾಯಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬರೆದಾರೆ. ಗೋಮತಿ, ತದನಂತರದಲ್ಲಿ ಘಾಗ್ರಾ, ಗಂಡಕ್. ನೋಡಿ, ವಾಲ್ಮೀಕಿ ನ್ಯಾಷನಲ್ ಪಾರ್ಕ್, ನ್ಯಾಷನಲ್ ವಾಟರ್ವೇ 37. ಓಕೆ, ತದನಂತರದಲ್ಲಿ ಕೋಸಿ, ಮಹಾನಂದ. ಎಷ್ಟು ಚೆನ್ನಾಗಿ ಬಿಡಿಸಿದ್ದಾರೆ ಅಂದರೆ ಇಲ್ಲಿ ನೋಡಿ, ಅಗೇನು ಇದನ್ನು ನೆನಪಿಡ್ತಕ್ಕಂತಹ ಕ್ರಮ ಅಂತ ಹೇಳ್ತೀನಿ ನಾನು. ಯಮುನಾ ನದಿ ಬಂದು ಜಾಯ್ನ್ ನಾನು ಗ್ಲೇಷಿಯರ್ಸ್ನ ಎಲ್ಲ ಗ್ಲೇಷಿಯರ್ಸ್ನ ನೆನಪಿಡಿಬೇಡಿ ಅಂತ ಹೇಳ್ತೀನಿ. ಕೆಲವೊಂದು ಗ್ಲೇಷಿಯರ್ಸ್ನ ನೆನಪಿಡಿ. ಇಲ್ಲಿ ನೋಡಿ, ಯಮುನೋತ್ರಿ ಗ್ಲೇಷಿಯರ್ಸ್ ನೆನಪಿಡೋಕೆ ಬರೆದಿದ್ದಾರೆ. ಬಂದರ್ ಪಂಚ್ ರೇಂಜ್. ಓಕೆ, ಇಟ್ ಈಸ್ ಒನ್ ಆಫ್ ದಿ ಲಾರ್ಜೆಸ್ಟ್ ರಿವರ್ ಆಫ್ ದಿ ಗಂಗಾ. ಓಕೆ, ಈ ಯಮುನಾ ನದಿಗೆ ರೈಟ್ ಬ್ಯಾಂಕಲ್ಲಿ ನೋಡಿ ನದಿಗಳನ್ನ ಮೆನ್ಷನ್ ಮಾಡಿದ್ದಾರೆ. ಓಕೆ, ಸೊ ಈ ನದಿ ಮೆನ್ಷನ್ ಆಗಿದೆ. ಸಿಂಧ್, ಕೇನ್, ಬೇತ್ವಾ. ಸೊ ಈ ಚಂಬಲ್ ನದಿಯನ್ನು ಬಿಡಿಸಿ ಚಂಬಲ್ ನದಿಗೆ ಕಾಳಿ ಸಿಂಧ್ ಅಂತಕ್ಕಂಥ ಉಪನದಿಗಳು. ತದನಂತರದಲ್ಲಿ ಸೋನ್ ನದಿಯನ್ನು ಬಿಡಿಸಿದ್ದಾರೆ. ಇಲ್ಲಿ ನೋಡಿ, ಅಮರಕಂಟಕ ಪ್ಲಟೂನಲ್ಲಿ ಹುಟ್ಟುತ್ತೆ. ಇಲ್ಲಿ ಮಹಾನದಿ, ಸೋನು, ನರ್ಮದ ರೇಡಿಯಲ್ ಡ್ರೈನೇಜ್ ಅಂದರೆ ವೃತ್ತಾಕಾರದ ನದಿ ವ್ಯವಸ್ಥೆಯನ್ನು ಹೊಂದಿರತಕ್ಕಂತಹ ಅಂಶವನ್ನು
ಇವರು ಮೆನ್ಷನ್ ಮಾಡಿದ್ದಾರೆ. ಓಕೆ, ಸೊ ಹೀಗೆ ಗಂಗಾ ನದಿಯನ್ನು ಮ್ಯಾಪ್ ಮೂಲಕ ತಿಳಿದುಕೊಂಡಾಗ ನೀವು ಎಕ್ಸಾಮ್ಸನ್ನು ಈಸಿಯಾಗಿ ಕ್ಲಿಯರ್ ಮಾಡಬಹುದು. ಇಲ್ಲಿ ಚಂಬಲ್ ನದಿ ಬರಿಬೇಕಾದ್ರೆ ಬ್ಯಾಡ್ಲ್ಯಾಂಡ್ ಟೋಪೋಗ್ರಫಿ, ಚಂಬಲ್ ರವೈನ್ಸ್ ಅಂದರೆ ಅತ್ಯಂತ ಹೆಚ್ಚು ಮಣ್ಣು ಸವಕಳಿಯಾಗಿರೋದ್ರಿಂದ ಇಲ್ಲಿ ಬೆಳೆಯನ್ನು ಬೆಳೆಯಲು ಸಾಧ್ಯವಿಲ್ಲ. ದಿಸ್ ಈಸ್ ಕಾಲ್ಡ್ ಬ್ಯಾಡ್ಲ್ಯಾಂಡ್ ಟೋಪೋಗ್ರಫಿ. ಓಕೆ, ತದನಂತರದಲ್ಲಿ ಗಂಗಾ ನದಿಗೆ ಸಂಬಂಧಿಸಿದಂತೆ SSC CHSL ಅಲ್ಲಿ ಕ್ವಶನ್ ಕೇಳಿದ್ದಾನೆ. ಸರ್, ನಾನು ಹೇಳ್ತೀನಿ IAS ಪ್ರಿಪ್ರೇಷನ್ ಮಾಡೋರು ಸಹ ಇಷ್ಟನ್ನೇ ಮಾಡೋದು, ಇದಕ್ಕಿಂತ ಜಾಸ್ತಿ ಮಾಡೋಕ್ಕೆ ಸಾಧ್ಯವೇ ಇಲ್ಲ, ಇದಕ್ಕಿಂತ ಒಂದು ಹೆಜ್ಜೆ ಕಡಿಮೆ ಇರ್ತಾರೆ. ಓಕೆ, ಇಷ್ಟು ಕ್ಲೀನಾಗಿ ಎಕ್ಸಾಮ್ ಆ್ಯಂಗಲಿಂದ ಬರೆದಿರ್ತಕ್ಕಂತಹ ಪ್ರಮಾಣ ಮತ್ತು ಪ್ರಭಾವ ಎರಡೂ ಕಡಿಮೆ. ಓಕೆ ನೋಡಿ, ಗಂಗಾ ನದಿಯ ಜಲನಯನ ಪ್ರದೇಶ ಛತ್ತೀಸ್ಗಢ, ರಾಜಸ್ಥಾನ್, ಹಿಮಾಚಲ್ ಪ್ರದೇಶ ಅಂತ ಹೇಳಿದ್ದಾರೆ. ಓಕೆ, ಉತ್ತರಾಖಂಡ್ SSCಯಲ್ಲಿ ಗಂಗಾ ನದಿಯನ್ನು ರಾಷ್ಟ್ರೀಯ ನದಿ ಎಂದು 4 ನವೆಂಬರ್ 2008ರಂದು ಘೋಷಿಸಲಾಯಿತು. ಇದು ಗಂಗಾ ನದಿಯ ಕುರಿತು PYQ. ಇಲ್ಲಿ ಬಹಳ ಇಂಪಾರ್ಟೆಂಟ್. ಆಂಧ್ರ ಪ್ರದೇಶ ಪಬ್ಲಿಕ್ ಸರ್ವಿಸ್ ಕಮಿಷನಲ್ಲಿ ಕ್ವಶನ್ ಬಂದಿದೆ. ಇದನ್ನು ಅದಕ್ಕೆ ಯಾಕೆ ಪುಸ್ತಕ ಓದೋದು ಬಿಟ್ಟು PYQs ಜಾಸ್ತಿ ಓದಬೇಕನ್ನೋದು. ನಾನು ಪುಸ್ತಕ ಓದಬೇಡಿ ಅಂತ ಹೇಳ್ತಾ ಇಲ್ಲ, ಅದಕ್ಕೊಂದು ಹಿತಿ ಪ್ಲಸ್ ಮಿತಿ ಎರಡೂ ಇರಲಿ. ಗಂಗಾ ನದಿ ಭಾರತದಲ್ಲಿ ಅತಿ ದೊಡ್ಡ ಜಲಾನಯನ ಪ್ರದೇಶ ಹೊಂದಿದೆ. ಅದಾದ ನಂತರ ಜಲಾನಯನ ಪ್ರದೇಶ ಅಂದರೆ ಒಂದು ನದಿ ಮತ್ತು ಅದರ ಉಪನದಿಗಳು ಕವರ್ ಮಾಡ್ತಕ್ಕಂತಹ ಏರಿಯಾನ ಜಲಾನಯನ ಪ್ರದೇಶ ಅಂತಾರೆ. ಸಿಂಧು, ಗೋದಾವರಿ, ಕೃಷ್ಣ, ಬ್ರಹ್ಮಪುತ್ರ. ಓಕೆ, ಗಂಗಾ ನದಿಯು ಸೋನ್, ಚಂಬಲ್, ಬೇತ್ವಗಳು ಇವು ಪರ್ಯಾಯ ಪ್ರದೇಶದ ದೀಪದೆತ್ತರ ಪ್ರದೇಶದಿಂದ ಬರುತ್ತವೆ ಅಂತ ಹೇಳಿದ್ದಾರೆ. ಇದಾದ ನಂತರದಲ್ಲಿ ಯಮುನಾ ನದಿಗಳನ್ನು ಪಶ್ಚಿಮದಿಂದ ಪೂರ್ವಕ್ಕೆ. ಓಕೆ, ಚಂಬಲ್, ಸಿಂಧ್, ಬೇತ್ವ, ಕೇನ್. ಓಕೆ, ಸೊ ಯಮುನಾ ನದಿಯ ಇವು ಉಪನದಿಗಳು. ಓಕೆ, ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ, ಮೋಸ್ಟ್ ಇಂಪಾರ್ಟೆಂಟು. ಓಕೆ, ಬೇತ್ವ, ಕೇನ್ ಇಂಟರ್ಲಿಂಕಿಂಗ್ ರಿವರ್. ಓಕೆ, ಸೊ ಇದು ಎಕ್ಸಾಮ್ಸಿಗೆ ಬರ್ತಕ್ಕಂತಹ ಒಂದು ಅಂಶವಾಗಿದೆ. CDS GK 2018ರಲ್ಲಿ ಕೇಳಿದ್ದಾರೆ, ಪೂರ್ವದಿಂದ ಪಶ್ಚಿಮಕ್ಕೆ ನದಿಗಳನ್ನು ಅನುಕ್ರಮವಾಗಿ ಜೋಡಿಸಿ ಅಂತ ಕೇಳಿದ್ದಾರೆ. ಕೋಸಿ, ಗಂಡಕ್, ಘಾಗ್ರಾ ಆ್ಯಂಡ್ ಗೋಮತಿ. ಓಕೆ, ಬರೀ ಉಪನದಿಗಳನ್ನು ತಿಳ್ಕೊಳ್ತಕ್ಕಂಥದ್ದು ಪ್ರಿಪ್ರೇಷನ್ ಅಲ್ಲ. ಈಗ ಇನ್ ಡೆಪ್ತ್ ಹೋಗಿ ಅದು ಪೂರ್ವದಿಂದ ಪಶ್ಚಿಮಕ್ಕಿದೆಯೋ ಪಶ್ಚಿಮದಿಂದ ಪೂರ್ವಕ್ಕಿದೆಯೋ ಅನ್ನೋದನ್ನು ತಾವು ತಿಳ್ಕೊಬೇಕಾಗುತ್ತೆ. ಇದನ್ನು ಎಕ್ಸಾಮ್ ಅಪ್ರೋಚ್ ಅಂತ ಹೇಳ್ತಾರೆ. ಓಕೆ, ಸೊ ಈ ಒಂದು ರೀತಿಯಲ್ಲಿ ನೀವು ಹೋಮ್ವರ್ಕನ್ನು ಬರೆದಿಟ್ಟುಕೊಂಡಾಗ, ಸರ್ ಇಡೀ ಜಿಯೋಗ್ರಫಿಯನ್ನು ಈ ರೀತಿ ಬರೆದಿಟ್ಕೊಳ್ಳೋಕ್ಕಾಗುತ್ತಾ? ಸಾಧ್ಯವೇ ಇಲ್ಲ. ಓಕೆ, ನಾನೇನು ಹೇಳ್ತೀನಿ ಅಂತಂದರೆ, ಓನ್ಲಿ ಹೈ ಯೀಲ್ಡಿಂಗ್ ಟಾಪಿಕ್ಸ್, ಪ್ರಿಯಾರಿಟಿ ಏರಿಯಾಸ್ನ ಮಾತ್ರ ನೋಟ್ಸ್ ಮಾಡ್ಕೊಳ್ಳಿ. ನನಗೆ ಭಾಳಷ್ಟು ಬರೀ ಲಕ್ಷ್ಮೀಕಾಂತ್ ನನ್ನ ಬುಕ್ ನೋಟ್ಸ್ ಮಾಡಿದಂಥ ಬುಕ್ಸ್ ತರ್ತಾರಲ್ಲ, ಅದು ಮಿನಿ ಲಕ್ಷ್ಮೀಕಾಂತ್ ಪುಸ್ತಕವಾಗಿ ಕನ್ವರ್ಟ್ ಮಾಡಿದ್ದಾರೆ ಹೊರತು ಪೀಪಲ್ ನಾಟ್ ಗೋಯಿಂಗ್ ಟು ಅಪ್ಲೈ ದೇರ್ ಮೈಂಡ್ಸ್. ಸೊ ದಟ್ಸ್ ವೈ ಐ ವೋಂಟ್ ಸಜೆಸ್ಟ್ ಟು ಮೇಕ್ ಎ ನೋಟ್ಸ್ ಫ್ರಮ್ ಬುಕ್ಸ್ ಇಟ್ ಸೆಲ್ಫ್. ಏನಕ್ಕೆ ಅಂತಂದರೆ ಅವ್ರು ಮಿನಿ ಬುಕ್ಕಾಗಿ ಬರೆದಿರ್ತಾರೆ ಹೊರತು ಅದು ನೋಟ್ಸ್ ಅಲ್ಲ. ರಿವಿಷನ್ ಮಾಡೋಕ್ಕೆ ತುಂಬ ಕಷ್ಟ ಆಗಿರ್ತಕ್ಕಂತಹ ವಿಚಾರಗಳನ್ನು ನೀವು ಮಾಡಿರ್ತೀರಿ, ಆ ಥರ ಮಾಡಬಾರ್ದು. ಸೊ ದಿಸ್ ಈಸ್ ಆಲ್ ಅಬೌಟ್ ಹೋಮ್ವರ್ಕ್ ಆಫ್ ದಿ HYT ಆ್ಯಂಡ್ ನಾನ್ HYT ಸ್ಟೂಡೆಂಟ್. ಓಕೆ, ಸೊ ಈಗ 10ನೇ ಬ್ಯಾಚ್ ಆರಂಭ ಆಗುತ್ತೆ. ಸೊ ತಾವೆಲ್ಲರೂ ಆಸಕ್ತಿ ಇದ್ದರೆ ಈ ನಂಬರ್ಗೆ 9620131843ಗೆ ಕಾಲ್ ಮಾಡ್ಬೋದು. ನಮಸ್ಕಾರ.